ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಚಾಪ್ಟರ್ನ 3ನೇ ಕ್ಲಾಸ್ 3 ಅನ್ನು ನೋಡೋಣ. ಇದರಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ ಬಂದು FET ಪ್ಯಾರಾಮೀಟರ್ಸ್. ಸೊ ಇದು ಬಂದು ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿದೆ ಆ್ಯಂಡ್ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವ್ರಿಗೆ ಇರುತ್ತೆ. ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು FET ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಅವು ಏನೇನು ಅಂದರೆ AC ಡ್ರೈನ್ ರೆಸಿಸ್ಟೆನ್ಸ್, ಟ್ರಾನ್ಸ್ಕಂಡಕ್ಟೆನ್ಸ್, ಆಂಪ್ಲಿಫಿಕೇಶನ್ ಫ್ಯಾಕ್ಟರ್, ರಿಲೇಷನ್ ಆಫ್ ಅಬೌವ್ 3 ಪ್ಯಾರಾಮೀಟರ್ಸ್. ಇವು ಮೂರದ್ದು ರಿಲೇಷನ್ ಏನಿದೆ ಅಂಡ್ ಇನ್ಪುಟ್ ಅಂಡ್ ಔಟ್ಪುಟ್ ಇಂಪಿಡೆನ್ಸಸ್. ಇಷ್ಟೆಲ್ಲ ಟಾಪಿಕ್ಸ್ ಅನ್ನು ಡಿಸ್ಕಸ್ ಮಾಡೋಣ ಒಂದೊಂದಾಗಿ. ಸೊ ಹಿಂದಿನ ವಿಡಿಯೋಲಿ ನಾವು FET FET ಅಂದ್ರೆ ಏನು, ಅದ್ರ ಕನ್ಸ್ಟ್ರಕ್ಷನ್ಸು, ಅದ್ರ ಏನೇನು ಟರ್ಮಿನಲ್ಸ್ ಇರ್ತವೆ, ಹೇಗೆ ವರ್ಕ್ ಮಾಡುತ್ತೆ, ಅಡ್ವಾಂಟೇಜಸ್ ಏನು, ಅಪ್ಲಿಕೇಶನ್ಸ್ ಏನು, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಕೆಲವೊಂದು FET ಪ್ಯಾರಾಮೀಟರ್ಸ್ ಏನು ಲಿಸ್ಟ್ ಮಾಡಿದೀವಿ ಅದನ್ನ ಇವಾಗ ಈ ಒಂದು ವಿಡಿಯೋಲಿ ಒಂದೊಂದಾಗಿ ತಿಳಿಯೋಣ. ಸೊ AC ಡ್ರೈನ್ ರೆಸಿಸ್ಟೆನ್ಸ್ RD ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ ಅದನ್ನ. FET parameters are usually studied in common source mode like common emitter mode in transistor. So FET parameters ಅನ್ನೋವು ನಮಗೆ ಟ್ರಾನ್ಸಿಸ್ಟರ್ ಅಲ್ಲಿ ಹೇಗೆ ಕಾಮನ್ ಎಮಿಟರ್ ಕನೆಕ್ಷನ್ ಅಲ್ಲಿ ಎಲ್ಲ ಪ್ಯಾರಾಮೀಟರ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ, ಅದೇ ರೀತಿ FET ಅಲ್ಲಿ ಕಾಮನ್ ಸೋರ್ಸ್ ಮೋಡ್ ಅಲ್ಲಿ ಎಲ್ಲಾ ಒಂದು ಪ್ಯಾರಾಮೀಟರ್ಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಏನು ಅನ್ನೋದು ನೋಡೋಣ. ಇಟ್ ಈಸ್ AC ಡ್ರೈನ್ ರೆಸಿಸ್ಟೆನ್ಸ್ ಅಂದ್ರೆ ಏನು? The ratio of drain source voltage variations to the corresponding drain current variations at constant gate source voltage is called AC drain source. So AC drain source ಅಂದ್ರೆ ಏನು? ಡ್ರೈನ್ ಸೋರ್ಸ್ ವೋಲ್ಟೇಜ್ ವೇರಿಯೇಷನ್ಸ್ ಆಗಿದ್ದಂಗೆಲ್ಲ ಡ್ರೈನ್ ಕರೆಂಟ್ ಏನು ವೇರಿಯೇಷನ್ಸ್ ಆಗತ್ತೆ, ಗೇಟ್ ಸೋರ್ಸ್ ವೋಲ್ಟೇಜ್ ಅನ್ನು ಕಾನ್ಸ್ಟೆಂಟ್ ಇಟ್ಟು ಗೇಟ್ ಸೋರ್ಸ್ ವೋಲ್ಟೇಜ್ ಅನ್ನ ಕಾನ್ಸ್ಟೆಂಟ್ ಇಟ್ಟು ಡ್ರೈನ್ ಸೋರ್ಸ್ ವೋಲ್ಟೇಜ್ ಅನ್ನ ವೇರಿ ಮಾಡಿದವಾಗ ಅದ್ರ ತಕ್ಕಂತೆ ಡ್ರೈನ್ ಕರೆಂಟ್ ಏನ್ ವೇರಿ ಆಗ್ತಾ ಇರತ್ತೆ ಅದನ್ನ ನಾವು ಏನಂತ ಹೇಳ್ತೀವಿ? AC ಡ್ರೈನ್ ಸೋರ್ಸ್ ಅಂತ ಹೇಳ್ತೀವಿ. ಸೊ ಇವಾಗ ಗೇಟ್ ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಅದು ಕಾನ್ಸ್ಟೆಂಟ್ ಲೆವೆಲ್ ಅಲ್ಲಿ ಇದ್ದವಾಗ ಅದ್ರ ಎರಡರದ್ದು ವೇರಿಯೇಷನ್ ಅಂದ್ರೆ ಗೇಟ್ ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇದ್ದವಾಗ ಡ್ರೈನ್ ಸೋರ್ಸ್ ವೋಲ್ಟೇಜ್ ಹಾಗೂ ಡ್ರೈನ್ ಕರೆಂಟ್ ವೇರಿಯೇಷನ್ಸ್ ಎರಡರದ್ದು ರೇಷಿಯೋ ತಗೊಂಡಿದ್ದವಾಗ ನಮ್ಗೆ ಆ ಒಂದು ರೇಷಿಯೋನ ನಾವು AC ಡ್ರೈನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. It is studied in the saturation region, that is pinch off region of static characteristics curve of FET. So ಈ ಒಂದು ಡ್ರೈನ್ ರೆಸಿಸ್ಟೆನ್ಸ್ ಅನ್ನೋದು AC ಡ್ರೈನ್ ರೆಸಿಸ್ಟೆನ್ಸ್ ಅನ್ನೋದು ನಮಗೆ ಎಲ್ಲಿ ನಾವು ಎಕ್ಸಾಕ್ಟ್ ಆಗಿ ಅದನ್ನ ನೋಡಬಹುದು ಅಂತಂದ್ರೆ ಯಾವಾಗ FET ಸ್ಯಾಚುರೇಷನ್ ರೀಜನ್ಗೆ ಹೋಗುತ್ತೆ ಅಥವಾ ಪಿಂಚ್ ಆಫ್ ರೀಜನ್ಗೆ ಹೋಗುತ್ತೆ, ಆ ಒಂದು ರೀಜನ್ ಇನ್ನ ಕ್ಯಾರೆಕ್ಟರಿಸ್ಟಿಕ್ ಕರ್ವ್ ಅನ್ನ ನಾವು ಡ್ರಾ ಮಾಡಿದವಾಗ ಅಲ್ಲಿ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗತ್ತೆ. ಸೊ RD ಇಸ್ ಈಕ್ವಲ್ಸ್ ಟು ಯಾವ ರೀತಿ ನಾವೇನ್ ಹೇಳಿದ್ವಿ? ಡ್ರೈನ್ ಸೋರ್ಸ್ ವೋಲ್ಟೇಜ್ ಡಿವೈಡ್ ಬೈ ಡ್ರೈನ್ ಕರೆಂಟ್ ಎರಡರದ್ದು ರೇಷಿಯೋ. ಸೊ ಸಿ ಹಿಯರ್ ವೇರಿಯೇಷನ್ಸ್, ಈ ಒಂದು ಡೆಲ್ಟಾ ಸಿಂಬಲ್ ಏನಿದೆಯಲ್ಲ ಇದನ್ನ ಡೆಲ್ಟಾ ಸಿಂಬಲ್ ಅಂತ ಕರಿತೀವಿ. ವೇರಿಯೇಷನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತಿದ್ದು ವೇರಿಯೇಷನ್ ಆಫ್ ಡ್ರೈನ್ ಸೋರ್ಸ್ ವೋಲ್ಟೇಜ್ ಡಿವೈಡ್ ಬೈ variations of drain current when gate source voltage is kept constant. ಅದನ್ನ ನಾವು AC drain resistance ಅಂತ ಕರಿತೀವಿ. And its units is ohm. It is also known as dynamic drain resistance. ಸೊ ಇದನ್ನ ಡೈನಮಿಕ್ ಡ್ರೈನ್ ರೆಸಿಸ್ಟೆನ್ಸ್ ಅಂತಾನು ಕರಿತೀವಿ. ಇದು ಓಮ್ಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಯೂಶುವಲಿ ನಿಮಗೆ ಗೊತ್ತಿದ್ದ ಹಾಗೆ ರೆಸಿಸ್ಟೆನ್ಸ್ ಯಾವಾಗ್ಲೂ ಓಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದು ಯಾವುದೇ ರೆಸಿಸ್ಟೆನ್ಸ್ ಆಗಿರ್ಲಿ, ಅದ್ರ ಡೈನಮಿಕ್ ರೆಸಿಸ್ಟೆನ್ಸು ಅಥವಾ ಡ್ರೈನ್ ಸೋರ್ಸ್ ರೆಸಿಸ್ಟೆನ್ಸ್ ಆಗಿರ್ಲಿ ಅಥವಾ ಗೇಟ್ ಸೋರ್ಸ್ ರೆಸಿಸ್ಟೆನ್ಸ್, ಈ ರೀತಿ ಯಾವುದೇ ತಗೊಂಡಿದ್ದವಾಗ್ಲೂ ನಾವು ರೆಸಿಸ್ಟೆನ್ಸ್ ಅಂತ ಬಂದಾಗ ಓಮ್ಸ್ ಅಲ್ಲೇ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದು ಬಂದು ಡ್ರೈನ್ ಸೋರ್ಸ್ ರೆಸಿಸ್ಟೆನ್ಸ್. ಏನು ವೇರಿಯೇಷನ್ಸ್ ಎರಡರದ್ದು ರೇಷಿಯೋ, ಯಾವ ಎರಡರದ್ದು? ವೇರಿಯೇಷನ್ಸ್ ಆಫ್
drain source voltage divided by variations of drain current when gate source voltage is kept constant. ಈ ರೀತಿ ನಾವು ತಗೊಂಡಿದ್ದವಾಗ ಆ ರೇಷಿಯೋನ ನಾವು ಏನಂತ ಕರಿತೀವಿ, AC drain resistance ಅಥವಾ dynamic drain resistance ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಟ್ರಾನ್ಸ್ಕಂಡಕ್ಟೆನ್ಸ್. ಸೊ ಟ್ರಾನ್ಸ್ಕಂಡಕ್ಟೆನ್ಸ್ ಅಂದ್ರೆ ಏನ್ ನೋಡೋಣ. ಇಟ್ ಇಸ್ ಟರ್ಮ್ಡ್ ಆಸ್ ದ ರೇಷಿಯೋ ಆಫ್ ದ ಡ್ರೈನ್ ಕರೆಂಟ್ ವೇರಿಯೇಷನ್ಸ್ ಟು ದ ಕರೆಸ್ಪಾಂಡಿಂಗ್ gate source voltage at drain source constant is called transconductance. So transconductance andre enu, variations of drain current and variations of gate source voltage. ಯಾವಾಗ ನಮಗೆ ಡ್ರೈನ್ ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇದ್ದವಾಗ ನಾವು ಡ್ರೈನ್ ಕರೆಂಟ್ ವೇರಿ ಆಗ್ತಾ ಇದ್ದಂಗೆಲ್ಲ ಗೇಟ್ ಸೋರ್ಸ್ ವೋಲ್ಟೇಜ್ ಯಾವ ರೀತಿ ವೇರಿ ಆಗತ್ತೆ, ಅವೆರಡರದ್ದು ರೇಷಿಯೋ ತಗೊಂಡಿದ್ದವಾಗ ನಾವು ಅದನ್ನ ನಾವು ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಏನು ಕನ್ಫ್ಯೂಸ್ ಆಗ್ಬಿಡ್ರಿ, ಲಾಸ್ಟ್ ಅದ್ರದ್ದು ಬಂದು ನಮಗೆ VDS ID ಅಂದ್ರೆ ಡ್ರೈನ್ ಸೋರ್ಸ್ ವೋಲ್ಟೇಜ್ ಹಾಗೂ ಡ್ರೈನ್ ಕರೆಂಟಿನ ವೇರಿಯೇಷನ್ಸ್ ಯಾವಾಗ ಗೇಟ್ ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇತ್ತು. ವೇರಸ್ ಕಂಡಕ್ಟೆನ್ಸ್ ಅದನ್ನ GM ಅಂತ ಹೇಳಿ G/M ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ಡ್ರೈನ್ ಕರೆಂಟ್ ವೇರಿಯೇಷನ್ಸ್ ಹಾಗೂ ಗೇಟ್ ಸೋರ್ಸ್ ವೋಲ್ಟೇಜ್ ವೇರಿಯೇಷನ್ಸ್ ಯಾವಾಗ ನಾವು ಡ್ರೈನ್ ಸೋರ್ಸ್ ವೋಲ್ಟೇಜ್ ಅನ್ನ ಕಾನ್ಸ್ಟೆಂಟ್ ಇಟ್ಟಿರ್ತೀವಿ, ಕಾನ್ಸ್ಟೆಂಟ್ ಇಟ್ಟು ಇವೆರಡರ ವೇರಿಯೇಷನ್ಸ್ ನಾವು ರೇಷಿಯೋ ತಗೊಂಡಿದ್ದವಾಗ ಯಾವುದು ಡ್ರೈನ್ ಕರೆಂಟ್ ಅಂಡ್ ಗೇಟ್ ಸೋರ್ಸ್ ವೋಲ್ಟೇಜ್ ಎರಡು ರೇಷಿಯೋನ ನಾವು ಡ್ರೈನ್ ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇದ್ದವಾಗ ಆ ಎರಡು ರೇಷಿಯೋನ ನಾವು ಎರಡರ ರೇಷಿಯೋನ ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. It is simply the slope of transfer characteristics. Its unit is Simon. It is simply a slope. ಈ ಸ್ಲೋಪ್ ಏನ್ ಕಾಣ್ತಾ ಇದೆಯಲ್ಲ ಇದನ್ನ ನಾವು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ಆ ಒಂದು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅನ್ನ ನಾವು ಏನಂತ ಕರಿತೀವಿ, ಟ್ರಾನ್ಸ್ ಕಂಡಕ್ಟೆನ್ಸ್ ಕರ್ವ್ ಅಂತ ಹೇಳ್ಬೋದು. ಸೊ ಇಟ್ಸ್ ಯೂನಿಟ್ ಇಸ್ ಸೈಮನ್ ಅಂತ ಹೇಳಿ ಇದರ ಕಂಡಕ್ಟೆನ್ಸ್ ಬಂದಾಗ G ಅಂತ ಹೇಳಿ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ, ಸೈಮನ್ಸ್ ಎಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೋಡ್ರಿ ಇಲ್ಲಿ ಇದೊಂದು ಸರ್ಕ್ಯೂಟ್ ತೋರಿಸಿದ್ದಾರೆ, ಕಾಮನ್ ಸೋರ್ಸ್. ಸೊ ಕಾಮನ್ ಸೋರ್ಸ್ ಮೋಡ್ ಅಲ್ಲಿ N ಚಾನಲ್ FET ಕನೆಕ್ಟ್ ಮಾಡಿದವಾಗ ನೋಡ್ರಿ ಗೇಟ್ ಈಸ್ ಆಲ್ವೇಸ್ ನೆಗೆಟಿವ್ ಬಯಾಸ್ಡ್ ಅಂಡ್ ಡ್ರೈನ್ಗೆ ಪಾಸಿಟಿವ್ ಬಯಾಸ್ ಅನ್ನ ಕೊಟ್ಟಿದ್ದೀವಿ. ಸೊ ಈ ರೀತಿ ಒಂದು ಕನೆಕ್ಷನ್ಸ್ ಅನ್ನ ಮಾಡಿದವಾಗ ಈ ಟರ್ಮಿನಲ್ ಡ್ರೈನ್ ಗೇಟ್ ಅಂಡ್ ಇದು ಸೋರ್ಸ್. ಸೊ ಇಲ್ಲಿಂದ ಇಲ್ಲಿಗೆ ನಾವು ಗೇಟ್ ಟರ್ಮಿನಲ್ಗೂ ಸೋರ್ಸ್ ಟರ್ಮಿನಲ್ಗೂ ಮಧ್ಯದಲ್ಲಿ ನಾವು ಕಂಪೇರ್ ಮಾಡುವಂತಹದ್ದು ವೋಲ್ಟೇಜ್ ಆಫ್ ಗೇಟ್ ಸೋರ್ಸ್ ಅಂತ ಹೇಳ್ತೀವಿ, ಅಥವಾ ಗೇಟ್ ಸೋರ್ಸ್ ವೋಲ್ಟೇಜ್ ಅಂತ ಹೇಳ್ಬೋದು. ಅಂಡ್ ಡ್ರೈನ್ ಟು ಸೋರ್ಸ್ಗೆ ಇವೆರಡು ಟರ್ಮಿನಲ್ಸ್ ಮಧ್ಯೆ ನಾವು ಇದು ಮಾಡುವಂತಹದ್ದು ಡ್ರೈನ್ ಸೋರ್ಸ್ ವೋಲ್ಟೇಜ್. ಅಂಡ್ ಇಲ್ಲಿ ಏನ್ ಫ್ಲೋ ಆಗ್ತಾ ಇರುತ್ತೆ ಇಲ್ಲಿ ಇದು ಡ್ರೈನ್ ಕರೆಂಟ್ ಫ್ಲೋ ಆಗತ್ತೆ. ಸೊ ಯಾವಾಗ ನಮ್ಗೆ ಗೇಟ್ ಅನ್ನ ನೆಗೆಟಿವ್ ಆಗಿ ನಾವು ನೆಗೆಟಿವ್ ಕನೆಕ್ಷನ್ ಕೊಡ್ತೀವಿ ಗೇಟ್ಗೆ ಅಥವಾ ರಿವರ್ಸ್ ಬಯಾಸ್ ಮಾಡ್ತೀವಿ ಗೇಟ್ ಅನ್ನ, ಅವಾಗ ಏನಾಗತ್ತೆ ನಮ್ಗೆ ವರ್ಕಿಂಗ್ ಕಂಡೀಷನ್ ಅಲ್ಲಿ ಹೋಗಿ ಸ್ವಲ್ಪ ಅಮೌಂಟ್ ಆಫ್ ಗೇಟ್ ಸೋರ್ಸ್ ವೋಲ್ಟೇಜ್ ಅಥವಾ ಡ್ರೈನ್ ಸೋರ್ಸ್ ವೋಲ್ಟೇಜ್ ಚೇಂಜಸ್ ಆಗ್ತಿದ್ದಂಗೆಲ್ಲ ಡ್ರೈನ್ ಕರೆಂಟ್ ಅನ್ನೋದು ಚೇಂಜ್ ಆಗಿ ನಮ್ಗೆ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಈ ರೀತಿ ಒಂದು N ಚಾನಲ್ FET ಇದು N ಚಾನಲ್ FET ಕಾಮನ್ ಸೋರ್ಸ್ ಮೋಡ್ ಅಲ್ಲಿ ಕನೆಕ್ಟ್ ಮಾಡಿರುವಂತದ್ದು. ಅಂಡ್ ಇಲ್ಲಿ ನಾವು ನೋಡೋದಾದ್ರೆ ಇದು ಬಂದು VDS ಅಂದ್ರೆ ಡ್ರೈನ್ ಸೋರ್ಸ್ ವೋಲ್ಟೇಜ್ ವೇರಿ ಆಗ್ತಿದ್ದಂಗೆಲ್ಲ ಕರೆಂಟ್ ಯಾವ ರೀತಿ ಇನ್ಕ್ರೀಸ್ ಆಗ್ಕೊಂತ ಹೋಗುತ್ತೆ. ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಹೇಳಿದ್ದೆ, ಎರಡು ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ಕೊಂತ ಹೋಗ್ತವೆ, ಅಂದ್ರೆ ಒಂದಕ್ಕೊಂದು ಕನೆಕ್ಷನ್ ಇರುತ್ತೆ. ಇದು ಜಾಸ್ತಿ ಆದಂಗೆಲ್ಲ ಡ್ರೈನ್ ಸೋರ್ಸ್ ವೋಲ್ಟೇಜ್ ಜಾಸ್ತಿ ಆದಂಗೆಲ್ಲ ಡ್ರೈನ್ ಕರೆಂಟ್ ಜಾಸ್ತಿ ಆಗತ್ತೆ ಅಂತ ಹೇಳಿದೆ. ಸೊ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಾವು ಇಲ್ಲಿ ಕರ್ವ್ ಮುಖಾಂತರ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಕರ್ವ್ ಅಂತ ಹೇಳ್ತೀವಿ. ಆ ಒಂದು ಕರ್ವ್ ಮುಖಾಂತರ ಗ್ರಾಫ್ ಮುಖಾಂತರ ಅಂತ ಹೇಳ್ಬೋದು, ಗ್ರಾಫ್ ಮುಖಾಂತರ ನಾವು ಇಲ್ಲಿ ತೋರಿಸಿದೀವಿ ನೋಡ್ರಿ. ಸೊ ಒನ್ಸ್
ಯಾವುದಕ್ಕೆ ಆಗಲಿ ಒಂದು ಸ್ಯಾಚುರೇಷನ್ ರೀಜನ್ ಇರುತ್ತೆ. ಆ ಸ್ಯಾಚುರೇಷನ್ ರೀಜನ್ ಇದ್ದವಾಗ ಏನಾಗತ್ತೆ, ಡ್ರೈನ್ ಕರೆಂಟ್ ಬಂದು ಕಾನ್ಸ್ಟೆಂಟ್ ಆಗಿಬಿಡುತ್ತೆ, ಇನ್ನು ಇನ್ಕ್ರೀಸ್ ಆಗಲ್ಲ. ಆ್ಯಂಡ್ ಆಫ್ಟರ್ ಸಮ್ ವೋಲ್ಟೇಜ್, ಸೊ ಇಲ್ಲೇನಿದೆ, ಇಲ್ಲಿಂದ ಇಲ್ಲಿ ತನಕ ನಮಗೆ ಸ್ಯಾಚುರೇಷನ್ ಪಾಯಿಂಟ್ ಇದು, ಈ ಬಿ ಹತ್ರ ಏನು ನಮಗೆ ಇಂಡಿಕೇಟ್ ಆಗಿದೆಯಲ್ಲ, ಎಲ್ಲಿ ತನಕ ಇನ್ಕ್ರೀಸ್ ಆಗ್ತಾ ಇರುತ್ತೆ ಡ್ರೈನ್ ಕರೆಂಟ್, ಅದು ಬಂದು ನಮಗೆ ಸ್ಯಾಚುರೇಷನ್ ಪಾಯಿಂಟ್. ಎಲ್ಲಿಂದ ಆದರೆ ಕಾನ್ಸ್ಟೆಂಟ್ ಆಗಿಬಿಡುತ್ತೆ ಅದು ಸ್ಯಾಚುರೇಷನ್ ಪಾಯಿಂಟ್, ಅಪ್ ಟು ವೇರ್ ಇಟ್ ವಿಲ್ ಬಿ ಕಾನ್ಸ್ಟೆಂಟ್. ಎಲ್ಲಿಂದ ಎಲ್ಲಿ ತನಕ ನಮಗೆ ಕಾನ್ಸ್ಟೆಂಟ್ ಇರುತ್ತೆ ಅದನ್ನ ನಾವು ಸ್ಯಾಚುರೇಷನ್ ರೀಜನ್ ಅಂತ ಕರಿತೀವಿ. ಅಂಡ್ ಆಫ್ಟರ್ ದಟ್ ನಮ್ಗೆ ಏನಾಗುತ್ತೆ, ಮತ್ತೆ ಅಗೈನ್ ಇಟ್ ಸ್ಟಾರ್ಟ್ಸ್ ಟು ಇನ್ಕ್ರೀಸ್, ಸಡನ್ ಆಗಿ ಇನ್ಕ್ರೀಸ್ ಆಗಿಬಿಡುತ್ತೆ, ಅದು ಬಂದು ನಮಗೆ ಬ್ರೇಕ್ ಡೌನ್ ರೀಜನ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ನಮಗೆ FET ಒಂದು ಕೆಡೋ ಸಾಧ್ಯತೆಗಳು ಬಹಳ ಇರ್ತವೆ. ಸೊ GM ಟ್ರಾನ್ಸ್ ಕಂಡಕ್ಟೆನ್ಸ್ is the variations in drain current divided by variations in gate source voltage when drain source voltage is kept constant. Variations, drain current variations divided by gate source voltage variations. ಯಾವಾಗ ನಮಗೆ ಡ್ರೈನ್ ಸೋರ್ಸ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇದ್ದವಾಗ ಇವೆರಡರ ವೇರಿಯೇಷನ್ಸ್ ಅನ್ನ ನಾವು ತಗೊಂಡು ಅದ್ರ ರೇಷಿಯೋನ ತಗೊಂಡಿದ್ದವಾಗ ಅದನ್ನ ನಾವು ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಂತ ಇದ್ದೀನಿ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಆಂಪ್ಲಿಫಿಕೇಶನ್ ಫ್ಯಾಕ್ಟರ್. ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ನ ಮೈಕ್ರೋ ಸಿಂಬಲ್ ಇಂದ ನಾವು ಡಿನೋಟ್ ಮಾಡ್ತೀವಿ. ಅಂಡ್ ಇಟ್ ಈಸ್ ದ ರೇಷಿಯೋ ಆಫ್ drain source voltage variations to the gate source voltage variations at constant drain current. Drain current constant ಇದ್ದವಾಗ ಗೇಟ್ ಸೋರ್ಸ್ ವೋಲ್ಟೇಜ್ ಅಲ್ಲಿ ಡ್ರೈನ್ ಸೋರ್ಸ್ ವೋಲ್ಟೇಜ್ ಅಲ್ಲಿ ಏನ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅವೆರಡರದ್ದು ರೇಷಿಯೋ ತಗೊಂಡವಾಗ ನಾವು ಅದನ್ನ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಇಟ್ ಈಸ್ ಸಿಂಪ್ಲಿ ಅ ರೇಷಿಯೋ, ಇಟ್ ಹ್ಯಾಸ್ ನೋ it has no ratio. It is simply a ratio ಅಂತ ಹೇಳ್ತೀವಿ ನಾವು ಅದನ್ನ. ಅದಕ್ಕೆ ಯಾವುದೇ ತರದ ಇವಾಗ ಓಮ್ಸ್ ಅವೆಲ್ಲ ಹೇಗಿದಾವೆ ಅದು ಏನು ಇರಲ್ಲ. ಸೊ ಸಿ ಹಿಯರ್, ಮೈಕ್ರೋ ಇಸ್ ಈಕ್ವಲ್ಸ್ ಟು, ಮೈಕ್ರೋ ಅಂದ್ರೆ ಏನು, ಆಂಪ್ಲಿಫಿಕೇಶನ್ ಫ್ಯಾಕ್ಟರ್, ವೇರಿಯೇಷನ್ಸ್ ಆಫ್ ಡ್ರೈನ್ ಸೋರ್ಸ್ ವೋಲ್ಟೇಜ್ ಡಿವೈಡ್ ಬೈ ವೇರಿಯೇಷನ್ ಆಫ್ ಗೇಟ್ ಸೋರ್ಸ್ ವೋಲ್ಟೇಜ್. ಸೊ ಈ ಎರಡು ವೇರಿಯೇಷನ್ಸ್ ನ ರೇಷಿಯೋ ತಗೊಂಡಿದ್ದವಾಗ ಯಾವಾಗ ನಮ್ಗೆ ಯಾವ ಕಂಡೀಷನ್ ಅಲ್ಲಿ ಡ್ರೈನ್ ಕರೆಂಟ್ ಕಾನ್ಸ್ಟೆಂಟ್ ಇದ್ದವಾಗ ಇವೆರಡರ ವೇರಿಯೇಷನ್ಸ್ ಯಾವ ಲೆಕ್ಕಕ್ಕೆ ಹಾಕ್ತಾ ಇರ್ತವೆ ಅಥವಾ ಯಾವ ರೇಷಿಯೋ ಅಲ್ಲಿ ಇವೆರಡು ವೇರಿಯೇಷನ್ಸ್ ಆಗ್ತಾ ಇರ್ತವೆ ಅದನ್ನ ನಾವು ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಈ ಮೂರರ ಮಧ್ಯೆ ರಿಲೇಷನ್ ಏನಿದೆ ಅಂದ್ರೆ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್, AC ಡ್ರೈನ್ ರೆಸಿಸ್ಟೆನ್ಸ್, ಟ್ರಾನ್ಸ್ ಕಂಡಕ್ಟೆನ್ಸ್ ಅಂತ ಮೂರು ನೋಡಿದೀವಿ ನಾವು. ಅವು ಮೂರರ ಮಧ್ಯದಲ್ಲಿ ನಮ್ಗೆ ಏನು ರಿಲೇಷನ್ ಇದೆ ಅನ್ನೋದನ್ನ ನೋಡೋದಾದ್ರೆ, ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಕ್ಯಾನ್ ಬಿ ಟರ್ಮ್ಡ್ ಆಸ್, ಅಂದ್ರೆ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅನ್ನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತಂದ್ರೆ AC ಡ್ರೈನ್ ರೆಸಿಸ್ಟೆನ್ಸ್ ಇಂಟು ಟ್ರಾನ್ಸ್ ಕಂಡಕ್ಷನ್. AC ಡ್ರೈನ್ ರೆಸಿಸ್ಟೆನ್ಸ್ ಇಂಟು ಟ್ರಾನ್ಸ್ ಕಂಡಕ್ಟೆನ್ಸ್ ನ ಮಲ್ಟಿಪ್ಲೈ ಮಾಡಿದವಾಗ ನಾವು ಆ ವ್ಯಾಲ್ಯೂಸ್ ಅನ್ನ ಮಲ್ಟಿಪ್ಲೈ ಮಾಡಿದವಾಗ ಅಥವಾ ಆ ವೇರಿಯೇಷನ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದವಾಗ ಬರೋ ಅಂಥದ್ದೇ ನಮಗೆ ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಆರ್ ಮೈಕ್ರೋ ಇಸ್ ಈಕ್ವಲ್ಸ್ ಟು RD ಇಂಟು GM. RD ಅಂದ್ರೆ ಇಲ್ಲಿ ಡ್ರೈನ್ ರೆಸಿಸ್ಟೆನ್ಸ್, AC ಡ್ರೈನ್ ರೆಸಿಸ್ಟೆನ್ಸ್ ಇಂಟು GM ಅಂದ್ರೆ ಟ್ರಾನ್ಸ್ ಕಂಡಕ್ಟೆನ್ಸ್. ಕೆಲವೊಂದು ಫ್ಯಾಕ್ಟರ್ಸ್ ಅದ್ರ ಲಾಂಗ್ ಫಾರ್ಮ್ ನೋಡೋಣ ಇಲ್ಲಿ. RD ಅಂತ ಹೇಳಿ ಅದನ್ನ ನಮ್ಗೆ ಗೊತ್ತಿದ್ದ ಹಾಗೆ AC ಡ್ರೈನ್ ರೆಸಿಸ್ಟೆನ್ಸ್ ಓಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆಂಪ್ಲಿಫಿಕೇಶನ್ ಫ್ಯಾಕ್ಟರ್ ಮೈಕ್ರೋ ಅನ್ನೋದು ಆಂಪ್ಲಿಫಿಕೇಶನ್ ಫ್ಯಾಕ್ಟರ್, ಅದಕ್ಕೆ ಯಾವುದೇ ತರದ್ದು ಯೂನಿಟ್ ಇರಲ್ಲ. GM ಅನ್ನೋದು ಟ್ರಾನ್ಸ್ ಕಂಡಕ್ಟೆನ್ಸ್, ಅದ್ರ ಯೂನಿಟ್ ಬಂದು ಸೆಮೆನ್. ಅಂಡ್ ID ಅನ್ನೋದು ಡ್ರೈನ್ ಕರೆಂಟ್ ವೇರಿಯೇಷನ್ಸ್, ಅದನ್ನ ಆಂಪಿಯರ್ಸ್. ಆಫ್ ಕೋರ್ಸ್ ನಮ್ಗೆ ಗೊತ್ತಿದ್ದ ಹಾಗೆ ಕರೆಂಟ್ ಯೂನಿಟ್ ಬಂದು ಆಂಪಿಯರ್ಸ್ ಅಲ್ಲಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯಾವುದೇ ಒಂದು ಇದಕ್ಕೂ ನಮ್ಗೆ ಕರೆಂಟ್ ಅಂತ ಬಂದಾಗ ನಾವು ಆಂಪಿಯರ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ.
and variations of voltage drain source voltage. Drain source voltage VDS ಅಂದ್ರೆ drain source voltage variations. ಈ ಸಿಂಬಲ್ ಇದ್ದದಕ್ಕೆ ನಾವು ಅದನ್ನ ವೇರಿಯೇಷನ್ಸ್ ಅಂತ ಹೇಳಕತ್ತೀವಿ. ಸೊ ಡ್ರೈನ್ ಸೋರ್ಸ್ ವೋಲ್ಟೇಜ್ ವೇರಿಯೇಷನ್ಸ್, ವೋಲ್ಟೇಜ್ ಅಂದವಾಗ ನಮಗೆ ಅದರ ಯೂನಿಟ್ ಬಂದು ವೋಲ್ಟ್. ಸೊ ಆಲ್ವೇಸ್ ವೋಲ್ಟ್ ಅಲ್ಲಿ ನಾವು ಡ್ರೈನ್ ಸೋರ್ಸ್ ವೋಲ್ಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಡ್ ಗೇಟ್ ಸೋರ್ಸ್ ವೋಲ್ಟೇಜ್ ವೇರಿಯೇಷನ್ಸ್ VGS, ಡೆಲ್ಟಾ VGS ಅಂದ್ರೆ ಗೇಟ್ ಸೋರ್ಸ್ ವೋಲ್ಟೇಜ್ ವೇರಿಯೇಷನ್ಸ್, ಅದನ್ನು ಸೇಮ್ ಅದ್ರ ಯೂನಿಟ್ನು ಬಂದು ವೋಲ್ಟ್. ಸೊ ಇವೆಲ್ಲ ಏನು ಅದ್ರ ಎರಡರ ಮಧ್ಯೆ ಮೂರು ಪ್ಯಾರಾಮೀಟರ್ಸ್ ಮಧ್ಯೆ ಏನು ರಿಲೇಷನ್ ಇದೆ ಅನ್ನೋದು, ಹಾಗೂ ಇವೆಲ್ಲದ್ರದ್ದು ಲಾಂಗ್ ಫಾರ್ಮ್ ನಾವು ಏನಂತ ಹೇಳ್ತೀವಿ ಅದನ್ನ ಕರಿತೀವಿ ಅನ್ನೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಇಂಪಿಡೆನ್ಸಸ್. ಸೊ ಇನ್ಪುಟ್ ಅಂಡ್ ಅಸಲು ಇಂಪಿಡೆನ್ಸ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅನ್ನೋದನ್ನ ಕಲಿಯೋಣ. ಇಂಪಿಡೆನ್ಸ್ ಅಂದ್ರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ Z. ಇಟ್ ಈಸ್ ಅ ಮೆಜರ್ ಆಫ್ ಅಪೋಸಿಷನ್ ಟು ದ ಎಲೆಕ್ಟ್ರಿಕಲ್ ಫ್ಲೋ. ಸೊ ಏನ್ ಹೇಳ್ತಾ ಇದ್ದಾರೆ, ಯಾವ್ದಾದ್ರು ಒಂದು ಸರ್ಕ್ಯೂಟ್ ಇಂದ ಎಷ್ಟು ಎಲೆಕ್ಟ್ರಿಕಲ್ ಕರೆಂಟ್ ಫ್ಲೋ ಆಗೋದಕ್ಕೆ ಸಮ್ ವೋಲ್ಟೇಜ್ ಅಪ್ಲೈ ಮಾಡಿದವಾಗ ಆ ಸರ್ಕ್ಯೂಟ್ ಮುಖಾಂತರ ಕರೆಂಟ್ ಫ್ಲೋ ಆಗೋದಕ್ಕೆ ಎಷ್ಟು ಅಪೋಸಿಷನ್ ಅನ್ನ ಆ ಸರ್ಕ್ಯೂಟ್ ಆಫರ್ ಮಾಡ್ತಾ ಇದೆ ಅನ್ನೋದನ್ನ ನಾವು ಇಂಪಿಡೆನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಮೆಜರ್ಡ್ ಇನ್ ಓಮ್ಸ್. ಸೊ ಇದು ಬಂದು ಅದರ ಸಿಂಬಲ್ Z ಆಗಿರುತ್ತೆ. ಇಂಪಿಡೆನ್ಸ್ ಬಂದು ಓಮ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂಡ್ DC ಸಿಸ್ಟಮ್ಸ್ ಅಲ್ಲಿ ಇಂಪಿಡೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ಅಂತ ಅರ್ಥ. ಇಂಪಿಡೆನ್ಸ್ ಅಥವಾ ರೆಸಿಸ್ಟೆನ್ಸ್ DC ಸಿಸ್ಟಮ್ಸ್ಗೆ ಸೇಮ್ ಆಗತ್ತೆ. ವಿಚ್ ಇಸ್ ಡಿಫೈನ್ಡ್ ಆಸ್ ವೋಲ್ಟೇಜ್ ಅಕ್ರಾಸ್ ಅನ್ ಎಲಿಮೆಂಟ್ ಡಿವೈಡೆಡ್ ಬೈ ಕರೆಂಟ್. ಯಾವುದನ್ನಾದ್ರೂ ನಾವು ವೋಲ್ಟೇಜ್ ಡಿವೈಡ್ ಬೈ ಕರೆಂಟ್ ಅಂತ ಹೇಳಿ ಡಿಫೈನ್ ಮಾಡ್ತೀವಿ, ಅದು ರೆಸಿಸ್ಟೆನ್ಸ್ DC ಸಿಸ್ಟಮ್ಸ್ ಅಲ್ಲಿ, ಅಥವಾ ಇಂಪಿಡೆನ್ಸ್ ಅಂತ ಹೇಳ್ಬೋದು. ವೆರಸ್ AC ಸರ್ಕ್ಯೂಟ್ಸ್ ಮಾತ್ರ ಈ ಟರ್ಮ್ ಅಪ್ಲಿಕೇಬಲ್ ಆಗುತ್ತೆ ಇಂಪಿಡೆನ್ಸ್ ಅನ್ನೋದು. ಇದು ಬಂದು ಅವನ್ ಟೋಟಲ್ ಸರ್ಕ್ಯೂಟ್ ಫ್ಲೋ ಆಫ್ ಕರೆಂಟ್ಗೆ ಎಷ್ಟು ಅಪೋಸಿಷನ್ ಅನ್ನ ಆಫರ್ ಮಾಡ್ತಾ ಇದೆ ಅನ್ನೋದನ್ನ ನಮಗೆ ಇಂಪಿಡೆನ್ಸ್ ಅಂತ ಹೇಳ್ತೀವಿ. ಸೊ ಇವಾಗ FET ಅಲ್ಲಿ ಇನ್ಪುಟ್ ಇಂಪಿಡೆನ್ಸ್ ಏನಿರುತ್ತೆ ನೋಡೋಣ. FET has a high input impedance of the order of 100 mega ohms because the gate is reverse biased and the gate current IG is negligible. So ನಮಗೆ FET ಅಲ್ಲಿ ಬಂದು ಇನ್ಪುಟ್ ಇಂಪಿಡೆನ್ಸ್ ಏನಿರುತ್ತೆ, ನಮಗೆ ಆಲ್ಮೋಸ್ಟ್ ಆಲ್ ಇನ್ಪುಟ್ ಬಂದು ಗೇಟ್ ಟರ್ಮಿನಲ್ಗೆ ನಾವು ಅಪ್ಲೈ ಮಾಡ್ತೀವಿ. ಅಂಡ್ ಬೈ ರಿವರ್ಸ್ ಬಯಾಸಿಂಗ್ ಇಟ್, ಒಂದು ಗೇಟ್ ಟರ್ಮಿನಲ್ ಅನ್ನು ರಿವರ್ಸ್ ಬಯಾಸ್ ಮಾಡೋದ್ರ ಮುಖಾಂತರ ಇನ್ಪುಟ್ ಅನ್ನ ಅಪ್ಲೈ ಮಾಡ್ತೀವಿ. ಆ ಟೈಮಲ್ಲಿ ರಿವರ್ಸ್ ಬಯಾಸ್ ಮಾಡಿರೋದಕ್ಕೆ ಗೇಟ್ ಕರೆಂಟ್ ಅಲ್ಲಿ ನೆಗ್ಲಿಜಿಬಲ್ ಆಗಿರುತ್ತೆ. ಪ್ರೆಸೆಂಟ್ ಇರುತ್ತೆ ಆದ್ರೆ ವೆರಿ ನೆಗ್ಲಿಜಿಬಲ್ ಕರೆಂಟ್ ಇರುತ್ತೆ. ಸೊ ಅದಕ್ಕಾಗಿ ನಮಗೆ ಇನ್ಪುಟ್ ಇಂಪಿಡೆನ್ಸ್ ಏನಿದೆ ತುಂಬಾ ಹೈ ಇರುತ್ತೆ. ಅದು 100 ಮೆಗಾ ಓಮ್ಸ್ ತನಕನೂ ಒಂದು ಇಂಪಿಡೆನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಔಟ್ಪುಟ್ ಇಂಪಿಡೆನ್ಸ್, ಇಲ್ಲಿ ಔಟ್ಪುಟ್ ಆಗಬೇಕು. ಔಟ್ಪುಟ್ ಇಂಪಿಡೆನ್ಸ್ ಬಂದು ನಮಗೆ ದ FET ಹ್ಯಾಸ್ ಲೋ ಔಟ್ಪುಟ್ ಇಂಪಿಡೆನ್ಸ್ ಆಫ್ ದ ಆರ್ಡರ್ ಆಫ್ 0.1 to 1 ಮೆಗಾ ಓಮ್. ಔಟ್ಪುಟ್ ಇಂಪಿಡೆನ್ಸ್ ಬಂದು ತುಂಬಾ ಕಡಿಮೆ ಇರುತ್ತೆ. 0.1 ಇಂದ ಹಿಡಿದು 1 ಮೆಗಾ ಓಮ್ಸ್ ತನಕನೂ ವೇರಿ ಆಗ್ತಾ ಇರುತ್ತೆ. ಅದರಲ್ಲಿ ಯಾವ ವ್ಯಾಲ್ಯೂಸಿನ ರೆಸಿಸ್ಟರ್ಸ್ ಅವೆಲ್ಲ ಯೂಸ್ ಮಾಡಿದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಆ ವ್ಯಾಲ್ಯೂ, ಔಟ್ಪುಟ್ ಇಂಪಿಡೆನ್ಸ್ ವ್ಯಾಲ್ಯೂ ಅನ್ನೋದು ಡಿಫರ್ ಆಗುತ್ತೆ. ಇದು ಯಾಕೆ ಅಂತಂದವಾಗ ಬಿಕಾಸ್ ದ ಡ್ರೈನ್ ಕರೆಂಟ್ ID ಹ್ಯಾಸ್ ಹೈ ಮ್ಯಾಗ್ನಿಟ್ಯೂಡ್. ಇಲ್ಲಿ ಡ್ರೈನ್ ಕರೆಂಟ್ ಏನ್ ಫ್ಲೋ ಆಗತ್ತೆ, ಗೇಟ್ ಟರ್ಮಿನಲ್ ಅನ್ನ ನಾವು ರಿವರ್ಸ್ ಬಯಾಸ್ ಮಾಡಿದವಾಗ ಅಲ್ಲಿ ಆಗ್ತಾ ಇರುವಂತಹ ವೋಲ್ಟೇಜ್ ವೇರಿಯೇಷನ್ಸ್ ಇಂದ ಏನ್ ಡ್ರೈನ್ ಕರೆಂಟ್ ಫ್ಲೋ ಆಗ್ತಾ ಇರತ್ತೆ, ಆ ಕರೆಂಟ್ ನಮ್ಗೆ ತುಂಬಾ ಹೈ ಮ್ಯಾಗ್ನಿಟ್ಯೂಡ್ ಕರೆಂಟ್ ಇರತ್ತೆ. ಅದಕ್ಕಾಗಿ ನಮ್ಗೆ ಔಟ್ಪುಟ್ ಇಂಪಿಡೆನ್ಸ್ ಬಂದು ತುಂಬಾ ಕಡಿಮೆ ಇರುತ್ತೆ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದಲ್ಲಿ, ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋ ನಾನು ಮಾಡಿದವಾಗ ಅದು ನಿಮ್ಗೆ ಆ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.